ಈಗಾಗಲೇ ತಾವೆಲ್ಲ ಸಾಕ್ಷಿ ಇದ್ದೀರಿ, ಪ್ರಚಾರವನ್ನು ಮಾಡಿದ್ದೀರಿ. ನಾಗೇಂದ್ರ ರಾವ್ರ ರಾಜೀನಾಮೆ ಕೊಡೋವರೆಗೆ ನಾವು ನಮ್ಮ ಹೋರಾಟವನ್ನ ಕೈ ಬಿಡುವುದಿಲ್ಲ ಅನ್ನೋ ಮಾತನ್ನ ನಾವು ಹೇಳಿದ್ದೇವೆ. ಸರ್ಕಾರವೂ ಹೇಳಿದೆ, ಅವರು ಕೂಡ ಅಟಕ್ ಬಿದ್ದಿದ್ದಾರೆ. ಏನಂದ್ರೆ ಯಾವುದೇ ಕಾರಣಕ್ಕೆ ನಾವು ನಾಗೇಂದ್ರ ಅವರನ್ನ ಕೈ ಬಿಡೋದಿಲ್ಲ. ಅವರಿಗೆ ಬೇಲ್ ಸಿಕ್ಬಿಟ್ಟಿದೆ ಅಂತೆ. ಬೇಲ್ ಅಂದ್ರೆ ಭ್ರಷ್ಟಾಚಾರಕ್ಕೆ ಲೈಸೆನ್ಸ್. ಬೇಲ್ ಈಸ್ ನಾಟ್ ಎ ಲೈಸೆನ್ಸ್ ಫಾರ್ ದಿ ಕರಪ್ಷನ್. ಅವ್ರಿಗೇನು ಕ್ಲೀನ್ ಚಿಟ್ ಸಿಕ್ಕಿಲ್ಲ. ಆ ಕಾರಣದಿಂದ ಅವರನ್ನ ತಗೊಂಡಿರೋದು ಇಟ್ ಈಸ್ ಎ ಬಿಕಾಸ್ ಈ ಬ್ಲಾಕ್ ಮೇಲ್ ದಿ ಕಾಂಗ್ರೆಸ್. ನಿಮ್ಮ ಕಾಂಗ್ರೆಸ್ ನಾಯಕರ ಎಲ್ಲ ಹೆಸರುಗಳನ್ನ ನಾವು ಹೇಳಿಬಿಡ್ತೇನೆ ಅಂತ ಹೇಳಿದ್ದಕ್ಕೆ ಅವರನ್ನ ಇವತ್ತು ತಗೊಂಡಿದ್ದಾರೆ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆದ್ರೆ ನಮ್ಮ ಹೋರಾಟದ ಬಿಸಿ ಯಾವ ಮಟ್ಟಕ್ಕೆ ಕಾಂಗ್ರೆಸ್ಗೆ ಮತ್ತು ಸರ್ಕಾರಕ್ಕೆ ತಲುಪಿದೆ ಅಂದ್ರೆ ಈ ಬಿಲದಲ್ಲಿರ್ತಕ್ಕಂಥವರು ಕೂಡ ತಾಪ ತಾಳಲಾರದೆ ಈಚೆ ಬರ್ತದಲ್ಲ. ಹಾಗೆ ಭ್ರಷ್ಟಾಚಾರಿಗಳೆಲ್ಲ ಬಂದು ನಿನ್ನೆ ಗಾಂಧಿ ಪ್ರತಿಮೆಯ ಮುಂದೆ ಕುಳಿತುಬಿಟ್ಟಿದ್ದಾರೆ. ಅಂದ್ರೆ ಎಷ್ಟು ತಾಪ ನಿಮಗೆ ತಟ್ಟಿದೆ ಅನ್ನೋದು ಇದರಿಂದ ಗೊತ್ತಾಗತ್ತೆ. ವಿರೋಧ ಪಕ್ಷದವರು ಸಹಜ ಹೋರಾಟ ಮಾಡೋದು, ಯಾಕೆಂದ್ರೆ ಅಧಿಕಾರ ನಮ್ಮ ಕೈಯಲ್ಲಿ ಉತ್ತರ ಕೊಡ್ಲಿಕ್ಕೆ ಇರೋದಿಲ್ಲ. ಆ ಕಾರಣದಿಂದ ಹೋರಾಟ ಮಾಡಬೇಕು. ಆದ್ರೆ ಸರ್ಕಾರವೇ ನಿನ್ನೆ ಬಂದು ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಕುಳಿತು ಭ್ರಷ್ಟಾಚಾರವನ್ನ ನಾವು ವಿರೋಧಿಸ್ತೀವಿ ಅನ್ನೋದ್ರ ಬದಲು ಭ್ರಷ್ಟಾಚಾರಿಯನ್ನೂ ಕರ್ಕೊಂಡು ಬಂದು ಎಲ್ಲಾ ಭ್ರಷ್ಟಾಚಾರಿಗಳು ಸೇರಿ ಗಾಂಧಿ ಪ್ರತಿಮೆಯ ಮುಂದೆ ಕುಳಿತಿದ್ದಾರೆ. ಏನಾದ್ರೂ ಗಾಂಧಿಯವರು ಜೀವಂತವಾಗಿದ್ದಿದ್ರೆ ಅವ್ರ ಕೈಯಲ್ಲಿತ್ತಲ್ಲ ಕೋಲು, ಊರುಗೋಲು, ಅದನ್ನೇ ಹಿಡ್ಕೊಂಡು ತಲೆಗೆ ಒಂದೊಂದು ಒಬ್ಬೊಬ್ಬರಿಗೂ ಬಡ್ದು ಕಳಿಸಿರೋರು. ಪಾಪ ಏನ್ ಮಾಡ್ತೀರಾ, ಅದು ಸ್ಟ್ಯಾಚ್ಯೂ. ಇಂಥ ಪರಿಸ್ಥಿತಿ ಇವತ್ತಿದೆ. ಎರಡನೇದು,